ಇನ್ನು ಫೆಬ್ರವರಿಯಲ್ಲಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ಗೆ ಯತ್ನಾಳ್ ಅವರು ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ರು, ಉತ್ತರದಲ್ಲಿ ಯಾವೆಲ್ಲ ವಿಚಾರಗಳು ಇದ್ವು, ಇದು ಬಹಳ ಮುಖ್ಯ ಆಗುತ್ತೆ. ಬರೋಬ್ಬರಿ 26 ಅಂಶಗಳನ್ನ ಒಳಗೊಂಡ ಉತ್ತರವನ್ನ ನೀಡಿದ್ರು. ಯತ್ನಾಳ್ ಉತ್ತರದ ಎಕ್ಸ್ಕ್ಲೂಸಿವ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಫೆಬ್ರವರಿ 10ನೇ ತಾರೀಕು ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು. 12ನೇ ತಾರೀಕು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು ಯತ್ನಾಳ್ ಗೌಡ್ರು. 26 ಅಂಶಗಳನ್ನ ಉಲ್ಲೇಖಿಸಿ ಉತ್ತರವನ್ನ ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಿದ್ರೆ ಆ ಉತ್ತರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, 26 ಅಂಶಗಳ ಆ ಪ್ರತಿಯನ್ನ ತಾವು ಗಮನಿಸ್ತಾ ಇದ್ರಿ ಸ್ಕ್ರೀನ್ ಮೇಲೆ. 26 ಅಂಶಗಳನ್ನ ಉಲ್ಲೇಖಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ಮಾಧ್ಯಮಗಳ ಪ್ರಶ್ನೆಗೆ ಯತ್ನಾಳ್ ಅವರು ಆನ್ಸರ್ ಕೊಡ್ತಾ ಇದ್ರು. ಉತ್ತರ ಆಲ್ರೆಡಿ ರೆಡಿ ಇದೆ, ನಾವು ಅವ್ರು ಕೊಟ್ಟ ಡೆಡ್ಲೈನ್ ವರೆಗೂ ನಾನು ಕಾಯೋದೇ ಇಲ್ಲ, ಅವ್ರು ಕೇಳಿದ್ದಕ್ಕಿಂತ ಜಾಸ್ತಿನೇ ಬರೆದಿದ್ದೀನಿ ಅನ್ನುವಂತ ಮಾತುಗಳನ್ನ ಬಸನಗೌಡರು ಹೇಳಿದ್ರು. ಈಗ ಬರೋಬ್ಬರಿ 26 ಅಂಶಗಳನ್ನ ಉಲ್ಲೇಖಿಸಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಏನೇನಿದೆ ಆ ಪತ್ರದಲ್ಲಿ, ಕೊಟ್ಟಿರುವಂತಹ ಉತ್ತರದಲ್ಲಿ ಅವರು ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ನಾವು ನೋಡ್ತಾ ಹೋಗೋಣ. ಈಗ ಉತ್ತರದ ಪ್ರತಿಯೊಂದಿಗೆ ನನ್ನ ಕೊಲೀಗ ನಾಗೇಂದ್ರ ಬಾಬು ರೆಡಿ ಇದ್ದಾರೆ. ನಾಗೇಂದ್ರ ಬಾಬು, ಮುಖ್ಯವಾಗಿ 26 ಅಂಶಗಳನ್ನು ಉಲ್ಲೇಖ ಮಾಡಿರೋದು, ಅಲ್ಲಿ ಮುಖ್ಯವಾಗಿ ಯಾವ ವಿಚಾರಗಳು ಹೈಲೈಟ್ ಆಗುತ್ತೆ, ಸಂಪೂರ್ಣ ಪ್ರತಿಯ ಬಗ್ಗೆ ವ್ಯೂವರ್ಸ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಶ್ರೀಪಾದ್ ಪಟೇಲ್. ನೋಡಿ, ಈಗ 12/2/2025 ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂತಹ ಉತ್ತರದ ಪ್ರತಿ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಈ ಪ್ರತಿಯಲ್ಲಿ ನೀವು ಹೇಳಿದಂತೆ ಸಾಕಷ್ಟು ಅಂಶಗಳನ್ನ ನೋಡಿ, ಯಾವಾಗ ನೋಟಿಸ್ ಸರ್ವ್ ಆಗಿತ್ತೆ ಅಂತ ಗೊತ್ತಾದಾಗ ನನ್ನ ಹತ್ರ ಉತ್ತರ ಇದೆ, ನಾನು ಉತ್ತರವನ್ನ ನಾನು ಅಷ್ಟೇ ಖಾರವಾಗಿ ಕೊಡ್ತೀನಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು. ಅದೆಲ್ಲ ಉತ್ತರವನ್ನ ನಾವಿಲ್ಲಿ ಈ ಒಂದು ಕಾಪಿಯಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಆರಂಭದಲ್ಲಿ ಹೇಳುವಂತಹ ವಿಚಾರವನ್ನ ಗಮನಿಸೋದಾದ್ರೆ ಇಲ್ಲಿ ಕೀ ಪಾಯಿಂಟ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ವಿಚಾರವಾಗಿ ವಾಗ್ದಾಳಿನ ಕೂಡ ನಡೆಸ್ತಾ ಇದ್ರು. ಆದ್ರೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣವನ್ನ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಒಂದು ಕಡೆ BS ಯಡಿಯೂರಪ್ಪ ಅವರು ಸಿಎಂ ಆಗಿರ್ತಾರೆ, ಅದಾದ ಬಳಿಕ ಸಾಕಷ್ಟು ಹುದ್ದೆಗಳನ್ನ ಅಲಂಕಾರ ಮಾಡಿರ್ತಾರೆ. ಅವರ ಹಿರಿಯ ಪುತ್ರ ಸಂಸದರಾಗಿದ್ದಾರೆ, ಕಿರಿಯ ಪುತ್ರ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಮೋದಿ ಅವರ ಅಜೆಂಡಾ ಏನಿತ್ತು ಕುಟುಂಬ ರಾಜಕಾರಣ, ನಾವು ರಾಜ್ಯದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿನಿಂದ ಓಡಾಡುವಂತ ಕೆಲಸಗಳು ಕೂಡ ಆಗಿಲ್ಲ. ಇಲ್ಲಿ ಕುಟುಂಬ ರಾಜಕಾರಣ ಬೇರೆ ಪಕ್ಷದ ಮೇಲೆ ನಾವು ಆರೋಪವನ್ನ ಮಾಡೋದಕ್ಕಿಂತ ಮೊದಲು ನಮ್ಮ ಪಕ್ಷದಲ್ಲೇ ಅದನ್ನ ಇದೆ, ಅದನ್ನ ತಡೆಗಟ್ಟುವಲ್ಲಿ ನಾವು ಫೇಲ್ಯೂರ್ ಆದ್ವಿ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆ ಆರೋಪಗಳಿಗೆ ಸಂಬಂಧಪಟ್ಟಂತ ಅತಿ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿಗೆ ದೊಡ್ಡ ವೇದಿಕೆಗಳು ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಹೊಂದಾಣಿಕೆಯ ರಾಜಕಾರಣವನ್ನ ಇಲ್ಲಿ ವಿಜೇಂದ್ರ ಅವರು ಮಾಡಿಕೊಂಡ್ರು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಶ್ರೀಪಾದ್ ಪಟೇಲ್. ನೋಡಿ, ಅಲ್ಲಿ ಹೇಳ್ತಾರೆ ಇವತ್ತು ಮೂಡಾ ಸ್ಕ್ಯಾಮ್ ಆಯ್ತು, ಹೋರಾಟವನ್ನ ಮಾಡಬಹುದಿತ್ತು, ಆದ್ರೆ ಆ ಎಲ್ಲೋ ಒಂದ್ ಕಡೆ ಹೋರಾಟ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗಿತ್ತು ಅಂತೇಳಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೀಗೆ ಏನೆಲ್ಲ ಆರೋಪಗಳು ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿತ್ತು ಆ ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಕಲಬುರಗಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ನಾವು ಹೋರಾಟವನ್ನ ಮಾಡಬಹುದಿತ್ತು. ಹೋರಾಟಕ್ಕೆ ನಾವು ಕರೆ ಕೊಟ್ವಿ, ಹೋರಾಟಕ್ಕೆ ವೇದಿಕೆ ಕೂಡ ಸಿದ್ಧವಾಯಿತು, ಪ್ರತಿಭಟನೆಗೆ ಕರೆ ಕೊಟ್ವಿ. ಆದ್ರೆ ವಿಜೇಂದ್ರ ಅವರು ಬರ್ತೀವಿ ಅಂತಂದ್ರು, ಅಲ್ಲಿಗೆ ಬರಲಿಲ್ಲ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದರಲ್ಲಿ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ವಿಚಾರವಾಗಿ ಕೂಡ ನೋಡಿ, ಇವತ್ತು ಸಾಕಷ್ಟು 40% ಅಲ್ಲ 60% ಆರೋಪಗಳು ಕೇಳಿ ಬಂದಿತ್ತು ಸರ್ಕಾರದ ವಿರುದ್ಧ.
ಆ ಒಂದು ಹೋರಾಟದಲ್ಲಿ ಫೇಲ್ಯೂರ್ ಆದ್ವಿ. ಸೆಷನ್ ಅಲ್ಲಿ ನಾನು ಒಬ್ಬನೇ ಧ್ವನಿ ಎತ್ತುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಆದ್ರೆ ನಮ್ಮ ರಾಜ್ಯದ ಕೆಲ ನಾಯಕರು ಸರಿಯಾದಂತಹ ಒಂದು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿಲ್ಲ ಅಂತೇಳಿ ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಾಳದಲ್ಲಿ ಇದ್ದಂತಹ ಹುಮ್ಮಸ್ಸು ಯಾವ ರೀತಿಯಾಗಿತ್ತು, ಆ ಸಂದರ್ಭದಲ್ಲಿ ನಾವು 17 ಸೀಟ್ಗಳನ್ನ ಕಳ್ಕೊಂಡ್ವಿ. ಆದ್ರೆ ಈಗಿರುವಂತಹ ರಾಜ್ಯಾಧ್ಯಕ್ಷರ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ನಾವು ಕೈ ಚೆಲ್ಲುವಂತ ಕೆಲಸವನ್ನ ಕೂಡ ಮಾಡಿದ್ವಿ ಅಂತ ಹೇಳ್ತಾರೆ. ಇದೆಲ್ಲ ರಾಜ್ಯ ಸರ್ಕಾರದ ಆರೋಪಗಳಿಗೆ ಏನಿತ್ತು ಅದಕ್ಕೆ ನಾವು ಹೋರಾಟವನ್ನ ಮಾಡಬೇಕಿತ್ತು. ಅಲ್ಲಿ ನಾವು ಫೇಲ್ಯೂರ್ ಆದ್ವಿ. ನಾನು ಏಕಾಂಗಿಯಾಗಿ ಹೋರಾಟವನ್ನ ಮಾಡೋದಕ್ಕೂ ಕೂಡ ಮುಂದಾದೆ. ಆದ್ರೆ ನನಗೆಲ್ಲೋ ಒಂದ್ ಕಡೆ ಸೂಕ್ತವಾದಂತಹ ಸಪೋರ್ಟ್ ಕೂಡ ಸಿಕ್ಕಿಲ್ಲ ಅಂತೇಳಿ ಒಂದು ರಾಜ್ಯ ಸರ್ಕಾರದ ಮೇಲೆ ಕೇಳಿಬಂದಂತಹ ಆರೋಪಗಳಲ್ಲಿ ಏನು ಅದಕ್ಕೆ ವಿರುದ್ಧವಾಗಿ ಹೋರಾಟವನ್ನು ನಡೆಸಬೇಕಿತ್ತು, ಎಲ್ಲಿ ಫೇಲ್ಯೂರ್ ಆದ್ವಿ ಅನ್ನುವ ಸವಿಸ್ತಾರವಾದಂತಹ ಪಾಯಿಂಟ್ಗಳನ್ನು ಹಾಕಿದ್ರು. ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಯಡಿಯೂರಪ್ಪ ಅವರು ಈ ಹಿಂದೆ ಸಿಎಂ ಆಗಿದ್ದಾಗ ಆ ಒಂದು ಸಿಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಕಾರಣಕರ್ತರಾದವರು ಅವರದೇ ಕುಟುಂಬದವರು, ಅವರ ಪುತ್ರ ಅಂತೇಳಿ ಅವರು ಅಲ್ಲಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಚೆಕ್ ಮೂಲಕ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಆಗಿತ್ತು. ಕೊನೆಯದಾಗಿ ತಾನೊಬ್ಬ ಸೈನಿಕರಂತೆ ನಾನು ಬಿಜೆಪಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೆ. ಆದ್ರೆ ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ, ಚರ್ಚೆನೂ ಕೂಡ ಮಾಡಿಲ್ಲ ಅಂತೇಳಿ ನೇರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಉತ್ತರದಲ್ಲಿ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ. ಮತ್ತೊಂದು ಕಡೆ ಇನ್ನು ಫೆಬ್ರವರಿಯಲ್ಲಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ಗೆ ಯತ್ನಾಳ್ ಅವರು ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ರು, ಉತ್ತರದಲ್ಲಿ ಯಾವೆಲ್ಲ ವಿಚಾರಗಳು ಇದ್ವು, ಇದು ಬಹಳ ಮುಖ್ಯ ಆಗುತ್ತೆ. ಬರೋಬ್ಬರಿ 26 ಅಂಶಗಳನ್ನ ಒಳಗೊಂಡ ಉತ್ತರವನ್ನ ನೀಡಿದ್ರು. ಯತ್ನಾಳ್ ಉತ್ತರದ ಎಕ್ಸ್ಕ್ಲೂಸಿವ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಫೆಬ್ರವರಿ 10ನೇ ತಾರೀಕು ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು. 12ನೇ ತಾರೀಕು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು ಯತ್ನಾಳ್ ಗೌಡ್ರು. 26 ಅಂಶಗಳನ್ನ ಉಲ್ಲೇಖಿಸಿ ಉತ್ತರವನ್ನ ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಿದ್ರೆ ಆ ಉತ್ತರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, 26 ಅಂಶಗಳ ಆ ಪ್ರತಿಯನ್ನ ತಾವು ಗಮನಿಸ್ತಾ ಇದ್ರಿ ಸ್ಕ್ರೀನ್ ಮೇಲೆ. 26 ಅಂಶಗಳನ್ನ ಉಲ್ಲೇಖಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ಮಾಧ್ಯಮಗಳ ಪ್ರಶ್ನೆಗೆ ಯತ್ನಾಳ್ ಅವರು ಆನ್ಸರ್ ಕೊಡ್ತಾ ಇದ್ರು. ಉತ್ತರ ಆಲ್ರೆಡಿ ರೆಡಿ ಇದೆ, ನಾವು ಅವ್ರು ಕೊಟ್ಟ ಡೆಡ್ಲೈನ್ ವರೆಗೂ ನಾನು ಕಾಯೋದೇ ಇಲ್ಲ, ಅವ್ರು ಕೇಳಿದ್ದಕ್ಕಿಂತ ಜಾಸ್ತಿನೇ ಬರೆದಿದ್ದೀನಿ ಅನ್ನುವಂತ ಮಾತುಗಳನ್ನ ಬಸನಗೌಡರು ಹೇಳಿದ್ರು. ಈಗ ಬರೋಬ್ಬರಿ 26 ಅಂಶಗಳನ್ನ ಉಲ್ಲೇಖಿಸಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಏನೇನಿದೆ ಆ ಪತ್ರದಲ್ಲಿ, ಕೊಟ್ಟಿರುವಂತಹ ಉತ್ತರದಲ್ಲಿ ಅವರು ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ನಾವು ನೋಡ್ತಾ ಹೋಗೋಣ. ಈಗ ಉತ್ತರದ ಪ್ರತಿಯೊಂದಿಗೆ ನನ್ನ ಕೊಲೀಗ ನಾಗೇಂದ್ರ ಬಾಬು ರೆಡಿ ಇದ್ದಾರೆ. ನಾಗೇಂದ್ರ ಬಾಬು, ಮುಖ್ಯವಾಗಿ 26 ಅಂಶಗಳನ್ನು ಉಲ್ಲೇಖ ಮಾಡಿರೋದು, ಅಲ್ಲಿ ಮುಖ್ಯವಾಗಿ ಯಾವ ವಿಚಾರಗಳು ಹೈಲೈಟ್ ಆಗುತ್ತೆ, ಸಂಪೂರ್ಣ ಪ್ರತಿಯ ಬಗ್ಗೆ ವ್ಯೂವರ್ಸ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಶ್ರೀಪಾದ್ ಪಟೇಲ್. ನೋಡೀಗ 12/2/2025 ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂತಹ ಉತ್ತರದ ಪ್ರತಿ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಈ ಪ್ರತಿಯಲ್ಲಿ ನೀವು ಹೇಳಿದಂತೆ ಸಾಕಷ್ಟು ಅಂಶಗಳನ್ನ ನೋಡಿ, ಯಾವಾಗ ನೋಟಿಸ್ ಸರ್ವ್ ಆಗುತ್ತೆ ಅಂತ ಗೊತ್ತಾದಾಗ ನನ್ನ ಹತ್ರ ಉತ್ತರ ಇದೆ, ನಾನು ಉತ್ತರವನ್ನ ನಾನು ಅಷ್ಟೇ ಖಾರವಾಗಿ ಕೊಡ್ತೀನಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು. ಅದೆಲ್ಲ ಉತ್ತರವನ್ನ ನಾವಿಲ್ಲಿ ಈ ಒಂದು ಕಾಪಿಯಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಆರಂಭದಲ್ಲಿ ಹೇಳುವಂತಹ ವಿಚಾರವನ್ನ ಗಮನಿಸೋದಾದ್ರೆ ಇಲ್ಲಿ ಕೀ ಪಾಯಿಂಟ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ವಿಚಾರವಾಗಿ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ರು. ಆದ್ರೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣವನ್ನ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಒಂದು ಕಡೆ BS ಯಡಿಯೂರಪ್ಪ ಅವರು ಸಿಎಂ ಆಗಿರ್ತಾರೆ, ಅದಾದ ಬಳಿಕ ಸಾಕಷ್ಟು ಹುದ್ದೆಗಳನ್ನ ಅಲಂಕಾರ ಮಾಡಿರ್ತಾರೆ, ಅವರ
ಹಿರಿಯ ಪುತ್ರ ಸಂಸದರಾಗಿದ್ದಾರೆ, ಕಿರಿಯ ಪುತ್ರ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಮೋದಿ ಅವರ ಅಜೆಂಡಾ ಏನಿತ್ತು ಕುಟುಂಬ ರಾಜಕಾರಣ, ನಾವು ರಾಜ್ಯದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿನಿಂದ ಓಡಾಡುವಂತ ಕೆಲಸಗಳು ಕೂಡ ಆಗಿಲ್ಲ. ಇಲ್ಲಿ ಕುಟುಂಬ ರಾಜಕಾರಣ ಬೇರೆ ಪಕ್ಷದ ಮೇಲೆ ನಾವು ಆರೋಪವನ್ನ ಮಾಡೋದಕ್ಕಿಂತ ಮೊದಲು ನಮ್ಮ ಪಕ್ಷದಲ್ಲಿ ಅದನ್ನ ತಡೆಗಟ್ಟುವಲ್ಲಿ ನಾವು ಫೇಲ್ಯೂರ್ ಆದ್ವಿ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆ ಆರೋಪಗಳಿಗೆ ಸಂಬಂಧಪಟ್ಟಂತ ಅತಿ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿಗೆ ದೊಡ್ಡ ವೇದಿಕೆಗಳು ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಹೊಂದಾಣಿಕೆಯ ರಾಜಕಾರಣವನ್ನ ಇಲ್ಲಿ ವಿಜೇಂದ್ರ ಅವರು ಮಾಡಿಕೊಂಡ್ರು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಶ್ರೀಪಾದ್ ಪಟೇಲ್. ನೋಡಿ, ಅಲ್ಲಿ ಹೇಳ್ತಾರೆ, ಇವತ್ತು ಮೂಡಾ ಸ್ಕ್ಯಾಮ್ ಆಯ್ತು, ಹೋರಾಟವನ್ನ ಮಾಡಬಹುದಿತ್ತು, ಆದ್ರೆ ಆ ಎಲ್ಲೋ ಒಂದ್ ಕಡೆ ಹೋರಾಟ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗಿತ್ತು ಅಂತೇಳಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೀಗೆ ಏನೆಲ್ಲ ಆರೋಪಗಳು ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿತ್ತು ಆ ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಕಲಬುರಗಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ನಾವು ಹೋರಾಟವನ್ನ ಮಾಡಬಹುದಿತ್ತು. ಹೋರಾಟಕ್ಕೆ ನಾವು ಕರೆ ಕೊಟ್ವಿ, ಹೋರಾಟಕ್ಕೆ ವೇದಿಕೆ ಕೂಡ ಸಿದ್ಧವಾಯಿತು, ಪ್ರತಿಭಟನೆಗೆ ಕರೆ ಕೊಟ್ವಿ. ಆದ್ರೆ ವಿಜೇಂದ್ರ ಅವರು ಬರ್ತೀವಿ ಅಂತಂದ್ರು, ಅಲ್ಲಿಗೆ ಬರಲಿಲ್ಲ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದರಲ್ಲಿ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ವಿಚಾರವಾಗಿಯೂ ಕೂಡ ನೋಡಿ, ಇವತ್ತು ಸಾಕಷ್ಟು 40% ಅಲ್ಲ 60% ಆರೋಪಗಳು ಕೇಳಿ ಬಂದಿತ್ತು ಸರ್ಕಾರದ ವಿರುದ್ಧ. ಆ ಒಂದು ಹೋರಾಟದಲ್ಲಿ ಫೇಲ್ಯೂರ್ ಆದ್ವಿ. ಸೆಷನ್ ಅಲ್ಲಿ ನಾನು ಒಬ್ಬನೇ ಧ್ವನಿ ಎತ್ತುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಆದ್ರೆ ನಮ್ಮ ರಾಜ್ಯದ ಕೆಲ ನಾಯಕರು ಸರಿಯಾದಂತಹ ಒಂದು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿಲ್ಲ ಅಂತೇಳಿ ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಾಳದಲ್ಲಿ ಇದ್ದಂತಹ ಹುಮ್ಮಸ್ಸು ಯಾವ ರೀತಿಯಾಗಿತ್ತು, ಆ ಸಂದರ್ಭದಲ್ಲಿ ನಾವು 17 ಸೀಟ್ಗಳನ್ನ ಕಳ್ಕೊಂಡ್ವಿ. ಆದ್ರೆ ಈಗಿರುವಂತಹ ರಾಜ್ಯಾಧ್ಯಕ್ಷರ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಬೇಕಾಗಿ ಅದೆಲ್ಲವನ್ನು ಕೂಡ ನಾವು ಕೈ ಚೆಲ್ಲುವಂತ ಕೆಲಸವನ್ನ ಕೂಡ ಮಾಡಿದ್ವಿ ಅಂತ ಹೇಳ್ತಾರೆ. ಇದೆಲ್ಲ ರಾಜ್ಯ ಸರ್ಕಾರದ ಆರೋಪಗಳಿಗೆ ಏನಿತ್ತು ಅದಕ್ಕೆ ನಾವು ಹೋರಾಟವನ್ನ ಮಾಡಬೇಕಿತ್ತು, ಅಲ್ಲಿ ನಾವು ಫೇಲ್ಯೂರ್ ಆದ್ವಿ. ನಾನು ಏಕಾಂಗಿಯಾಗಿ ಹೋರಾಟವನ್ನ ಮಾಡೋದಕ್ಕೂ ಕೂಡ ಮುಂದಾದೆ, ಆದ್ರೆ ನನಗೆಲ್ಲೋ ಒಂದ್ ಕಡೆ ಸೂಕ್ತವಾದಂತಹ ಸಪೋರ್ಟ್ ಕೂಡ ಸಿಕ್ಕಿಲ್ಲ ಅಂತೇಳಿ ಒಂದು ರಾಜ್ಯ ಸರ್ಕಾರದ ಮೇಲೆ ಕೇಳಿಬಂದಂತಹ ಆರೋಪಗಳಲ್ಲಿ ಏನು ಅದಕ್ಕೆ ವಿರುದ್ಧವಾಗಿ ಹೋರಾಟವನ್ನು ನಡೆಸಬೇಕಿತ್ತು, ಎಲ್ಲಿ ಫೇಲ್ಯೂರ್ ಆದ್ವಿ ಅನ್ನುವ ಸವಿಸ್ತಾರವಾದಂತಹ ಪಾಯಿಂಟ್ಗಳನ್ನ ಹಾಕಿದ್ರು. ಮತ್ತೊಂದು ವಿಚಾರ ಅಂತಂದ್ರೆ, ಇಲ್ಲಿ ಯಡಿಯೂರಪ್ಪ ಅವರು ಈ ಹಿಂದೆ ಸಿಎಂ ಆಗಿದ್ದಾಗ ಆ ಒಂದು ಸಿಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಕಾರಣಕರ್ತರಾದವರು ಅವರದೇ ಕುಟುಂಬದವರು, ಅವರ ಪುತ್ರ ಅಂತೇಳಿ ಅವರು ಅಲ್ಲಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಚೆಕ್ ಮೂಲಕ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಆಗಿತ್ತು. ಕೊನೆಯದಾಗಿ ತಾನೊಬ್ಬ ಸೈನಿಕನಂತೆ ನಾನು ಬಿಜೆಪಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೆ, ಆದ್ರೆ ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ, ಚರ್ಚೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ನೇರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಉತ್ತರದಲ್ಲಿ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ. ಮತ್ತೊಂದು